ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅಂದರೆ ತುಂಬ ಜನ ರೈತರಿಗೆ ಅವಾರ್ಡ್ಸ್ ಬರ್ತಾ ಇರುತ್ತೆ. ಇವನ್ ನಮ್ಮ ಅಪ್ಪಂಗೂ ಕೂಡ ತುಂಬ ಅವಾರ್ಡ್ಸ್ ಬಂದಿದೆ. ಸೊ ಅವಾರ್ಡ್ಸಿಗೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಸೊ ವಾಟ್ ಇಸ್ ದ ಪ್ರೊಸೀಜರ್ ಅಂತ ಇವತ್ತು ತಿಳ್ಕೊಳಕ್ಕೆ ಬಂದಿದ್ದೀನಿ. ಅವಾರ್ಡ್ಸ್ ಅಂದರೆ ರೈತರಿಗೆ ಕೊಡುವಂಥ ಅವಾರ್ಡ್ಸ್. ಸೊ ಬನ್ನಿ ಅಪ್ಪನ್ನೇ ಕೇಳೋಣ. ಇದೆಯಲ್ಲ, ಇದು ಒಂದು ತಾಲೂಕಿಗೆ ಇಷ್ಟು ಅಂತೇಳಿ ಇರ್ತದೆ. ಒಂದು ತಾಲೂಕಿಗೆ ಇಬ್ಬರಿಗೆ ಅವಾರ್ಡ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅವ್ರದ್ದು 3 ತಂಡ 3 ಸಮಯದಲ್ಲಿ ಬರ್ತಾರೆ. ಅವರು ಒಂದೊಂದು ತಂಡ ಒಂದೊಂದು ಟೈಮಲ್ಲಿ ಬರ್ತಾರೆ. ಬಂದು ನಮ್ಮಲ್ಲಿ ಇಲ್ಲಿ ಪೂರ್ಣ ನಾವು ಬೆಳೆದಿರ್ತಕ್ಕಂಥ ಬೆಳೆ, ನಾವು ಯಾವ ರೀತಿ ಬೆಳೆ ಬೆಳೆದಿದ್ದೀವಿ, ಯಾವ ರೀತಿ ಬೆಳೆ ಹಾಕಿದ್ದೀವಿ, ಯಾವ ರೀತಿ ವ್ಯವಸಾಯ ಮಾಡ್ತಾಯಿದ್ದೀವಿ, ಅದೇನು ಅದನ್ನು ಏನು ಮೆನ್ಯೂರ್ ವಿತೌಟ್ ಮೆನ್ಯೂರ್ ಏನು ಸಾವಯವ ಕೃಷಿ ಬೆಳೆದಿದ್ದಾರಾ, ಯಾವ ರೀತಿ ಬೆಳೆದಿದ್ದಾರೆ, ಬೆಳೆ ಯಾವ ರೀತಿ ಹಾಕಿದ್ದಾರೆ, ಎಲ್ಲ ಏನೇನು ಬೆಳೆ ಹಾಕಿದ್ದಾರೆ, ಮತ್ತು ಏನೇನು ಅವ್ರು ಮಾಡ್ಕೊಂಡು ಕೋಳಿ ಮತ್ತು ಕುರಿ ಸಾಕಿರ್ತಕ್ಕಂಥದ್ದು, ಮತ್ತು ಎರೆಹುಳು ಘಟಕ ಮಾಡಿರ್ತಕ್ಕಂಥದ್ದು, ಅವೇನಿದೆ ಎಲ್ಲವನ್ನು ಒಂದು ಕಡೆಯಿಂದ ಪೂರ್ಣ ಎಲ್ಲವನ್ನು ಅಬ್ಸರ್ವ್ ಮಾಡಿ ಎಲ್ಲವನ್ನು ನೋಡ್ತಾರೆ. ಎಲ್ಲ ನೋಡ್ಕೊಂಡು ಅವ್ರಿಗೆ ಇಷ್ಟ ಆದರೆ ಸೊ ನಮ್ಮ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ಸರ್ಕಾರಿ ಸೌಲಭ್ಯಗಳನ್ನ ಏನು ಸರ್ಕಾರಿ ಸೌಲಭ್ಯ ಅದನ್ನು ಕೊಡ್ತಕ್ಕಂಥ ಸರ್ಬ್ಸಿಡಿ ಅಥವಾ ಸರ್ಕಾರಿ ಸೌಲಭ್ಯನಿದೆ, ಆ ಸೌಲಭ್ಯನ ಇವ್ರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಆಲ್ದೋಸ್ ಅವರೆಲ್ಲನೂ ಅಬ್ಸರ್ವ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸ್ಯಾಟಿಸ್ಫೈ ಆದರೆ ಆಮೇಲೆ ಅದನ್ನು ನಮಗೆ ಅವಾರ್ಡ್ ಮಾಡ್ತಾರೆ. ಈಗ ನನಗೆ ತಾಲೂಕು ಲೆವೆಲ್ ಅವಾರ್ಡ್ ಆಗಿದೆ. ಈಗ ಡಿಸ್ಟಿಕ್ ಲೆವೆಲ್ಗೆ ಅವಾರ್ಡ್ ಆಗಲಿ ಅಂತೇಳಿ ನಾವು ಏನು ಡಾಕ್ಯುಮೆಂಟ್ ಬೇಕು ಅವ್ರೇನು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅದನ್ನು ಅಪ್ಲಿಕೇಶನ್ ಹಾಕಿ ಫಿಲಪ್ ಮಾಡಿ ಅವ್ರು ಏನು ಡಾಕ್ಯುಮೆಂಟ್ ಕೇಳಿರ್ತಾರೆ ಆ ಎಲ್ಲವನ್ನು ವಿತ್ ಫೋಟೋ ಎಲ್ಲ ಕೊಡಬೇಕಾಗ್ತದೆ. ಸೊ ಕೊಟ್ಟಾಗ ನಮ್ಮದು ಅವರಿಗೆ ಸ್ಯಾಟಿಸ್ಫೈ ಆಗಿದ್ರೆ ಇಲ್ಲಿ ಬಂದು ನೋಡಿರ್ತಕ್ಕಂಥದ್ದು ಮತ್ತು ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡನ್ನೂ ಕಂಪೇರ್ ಮಾಡ್ಕೊತಾರೆ. ನಾವು ವ್ಯವಸಾಯ ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇದೆ, ಏನೇನು ಗಿಡಗಳು ಹಾಕಿದ್ದೀವಿ, ಯಾವ ಥರದ ಹಣ್ಣುಗಳ ಗಿಡಗಳು ಹಾಕಿದ್ದೀವಿ, ಮತ್ತು ಏನೇನು ಬೆಳೆದಿದ್ದೀವಿ ಅಂಥೇಳಿ, ಮತ್ತು ಎಷ್ಟು ಚಿಕ್ಕದರಲ್ಲಿ ಜಾಸ್ತಿ ಬೆಳೆಗಳನ್ನ ಬೆಳೆದಿರ್ತಕ್ಕಂಥದ್ದು, ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ಅವಾರ್ಡನ್ನು ಇದು ಮಾಡ್ತಾರೆ. ಸೊ ಇದು ಅವರಿಗೆ ನಾವು ಸಬ್ಮಿಟ್ ಮಾಡುವಂಥ ಫೈಲು. ಸೊ ಇದ್ರಲ್ಲಿ ನಾವು ಎಲ್ಲ ವಿತ್ ಪಿಕ್ಚರ್ಸ್ ಎಲ್ಲ ಅವ್ರಿಗೆ ಕೊಡಬೇಕಾಗತ್ತೆ. ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ನಮ್ಮ ಜಮೀನು ಎಷ್ಟಿದೆ, ನಾವು ಏನೇನು ಬೆಳೆ ಬೆಳೀತಿದ್ದೀವಿ, ನಮ್ಮ RTC ಎಲ್ಲದೂ ಕಾಪಿ ಕೊಡಬೇಕಾಗತ್ತೆ. ಸೊ ಇದು ಜಿಲ್ಲಾ ಮಟ್ಟದ ಫೈಲು. ಸೊ ಇದನ್ನ ಕೊಟ್ಟ ಮೇಲೆ ಅವರು ಮತ್ತೆ ಟೆಸ್ಟ್ ಚೆಕ್ ಮಾಡಿ ಯಾರ್ದು ಬೆಸ್ಟ್ ಅಂತ ಮಾಡ್ತಾರೆ. ಮತ್ತೊಮ್ಮೆ ಅವರು ಫೀಲ್ಡ್ಗೆ ಬರ್ತಾರೆ. ಫೀಲ್ಡ್ಗೆ ಬಂದು ನಮ್ದು ಬೆಳೆದಿರ್ತಕ್ಕಂಥ ಇದು ಒಂಥರ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಂಗೆ ಅಪ್ಲಿಕೇಶನ್ ಹಾಕ್ತಾರೆ ಅಷ್ಟೇ. ಸೊ ಜಿಲ್ಲೆಯಿಂದ ಸುಮಾರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಒಂದು 10 ಜನ ಹಾಕಿ ಬರೋದು ಇಬ್ಬರಿಗೆ 10 ಜನ ಹಾಕಿರ್ತಾರೋ 20-25 ಜನ ಹಾಕಿರ್ತಾರೋ ಗೊತ್ತಿರೋದಿಲ್ಲ. ಸೊ ಎಲ್ಲವನ್ನು ನೋಡ್ತಾರೆ. ಮತ್ತು ಎಲ್ಲ ಕಡೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರದ್ದು ಬಂದು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ವಿಸಿಟ್ ಮಾಡ್ತಾರೆ. ಅವ್ರ ಟೀಮ್ ಇದೆ, ವಿಸಿಟ್ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕ್ವಶನ್ನ ಕೇಳ್ತಾರೆ. ಇದು ಹೇಗೆ ಬೆಳೆದ್ರಿ, ಇದು ಹೇಗೆ ಬೆಳೆದ್ರಿ, ಇದು ಯಾವ ಬೆಳೆ, ಇದೇನು, ಇದು ಹೇಗೆ ಎಲ್ಲವನ್ನೂ ಕೇಳ್ತಾರೆ. ಸೊ ಅದಕ್ಕೆ ನಾವು ಕರೆಕ್ಟಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಟ್ಟಾಗ ನಾವು ಸೆಲೆಕ್ಟ್ ಆಗ್ತೀವಿ. ಸೊ ಇದೆಲ್ಲ ಪ್ರೊಸೀಜರ್. ಇನ್ ಕೇಸ್ ಯಾರಾದರೂ ರೈತರು ಚೆನ್ನಾಗಿ ಬೆಳೀತಿದ್ರು, ನೀವಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಆಗಿರ್ಬೋದು ಯಾರಾದರೂ ಬೆಳೀತಿದೆ, ಅವರಿಗೆ ಈ ಮಾಹಿತಿ ಬೇಕಂದರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಇದು ಅಪ್ಲಿಕೇಶನ್ ಅವಾರ್ಡ್ ಜೊತೆಗೆ ಅವರು ಸ್ವಲ್ಪ ಅಮೌಂಟನ್ನು ಕೂಡ ಕೊಡ್ತಾರೆ, ಅದು ರೈತರಿಗೆ ಯೂಸ್ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು.